ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ನಾನು ಎಗ್ಲೆಸ್ ಮಿನಿ ಚಾಕ್ಲೇಟ್ ಚಾಕೋ ಚಿಪ್ ಕುಕ್ಕೀಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮನೆಯಲ್ಲಿ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ರುಚಿಯಾಗಿ ಮಾಡ್ಕೊಳ್ಬೋದು. ನೀವು ಅವನಲ್ಲೂ ಮಾಡ್ಬೋದು, ಹಾಗೆ ನಾರ್ಮಲಾಗೆ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಸಹ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಈ ಕುಕ್ಕೀಸ್ ತುಂಬಾ ಲೈಟಾಗೆ ತುಂಬಾ ಟೇಸ್ಟಿಯಾಗತ್ತೆ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ಕುಕ್ಕೀಸ್ನ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ನಂದಿನಿ ಅನ್ಸಾಲ್ಟೆಡ್ ಬಟರ್ನ ತೊಗೊಂಡಿದ್ದೀನಿ. ಇದು ರೂಮ್ ಟೆಂಪ್ರೇಚರ್ ಬಟರು, ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗೆದು ಯೂಸ್ ಮಾಡಬೇಡಿ. ಇದನ್ನು ಚೆನ್ನಾಗಿ ಒಂದು ಎಲೆಕ್ಟ್ರಿಕ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ನಾರ್ಮಲ್ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು. ಇದಕ್ಕೆ ಪೌಡರ್ಡ್ ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿರೋವಂಥದ್ದು. ನೀವು ಐಸಿಂಗ್ ಶುಗರ್ನ ಸಹ ಬಳಸ್ಬೋದು. ಇದೆರಡನ್ನೂ ಚೆನ್ನಾಗೆ ಕಲರ್ ಸ್ವಲ್ಪ ಲೈಟಾಗಿ ಎಲ್ಲೋ ಟರ್ನ್ ಆಗುವಷ್ಟು ವಿಪ್ ಮಾಡಬೇಕಾಗತ್ತೆ. ನೀವು ಹ್ಯಾಂಡ್ ವಿಸ್ಕ್ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ಈ ರೀತಿ ಎಲೆಕ್ಟ್ರಿಕ್ ಬೀಟರ್ ಇದ್ದರೆ ತುಂಬಾ ಸುಲಭವಾಗಿ ವಿಸ್ಕ್ ಮಾಡ್ಕೋಬೋದು. ಚೆನ್ನಾಗಿ ಲೈಟ್ ಆ್ಯಂಡ್ ಫ್ಲಫಿ ಆಗೋಷ್ಟು ಬೆಣ್ಣೆ ಮತ್ತು ಸಕ್ಕರೆ ಪುಡಿನ ವಿಪ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಲರ್ ಎಷ್ಟು ಚೇಂಜ್ ಆಗಿದೆ, ಲೈಟ್ ಪೇಲ್ ಎಲ್ಲೋ ಕಲರ್ ಆಯಿತು. ಈ ರೀತಿ ಲೈಟ್ ಆ್ಯಂಡ್ ಫ್ಲಫಿ ಆದಮೇಲೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದೊಂದು ಬೌಲ್ನಲ್ಲಿ ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಪಿಂಚ್ ಆಫ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸಾಲ್ಟೆಡ್ ಬಟರ್ ಯೂಸ್ ಮಾಡ್ತಾಯಿದ್ರೆ ಸಾಲ್ಟ್ನ ಸ್ಕಿಪ್ ಮಾಡಿ. ಹಾಗೆ ಇಲ್ಲಿ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 40 ಗ್ರಾಮ್ಸಷ್ಟು ಕೋಕೋ ಪೌಡರ್, ನೀವು ಯಾವುದೇ ಕೋಕೋ ಪೌಡರ್ನ ಯೂಸ್ ಮಾಡ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ದು ಮೆಷರ್ಮೆಂಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಇದೆಲ್ಲನೂ ಚೆನ್ನಾಗಿ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕುಕ್ಕೀಸ್ನ ನೀವು ಸ್ಟವ್ ಮೇಲೆ ಸಹ ಮಾಡ್ಕೋಬೋದು. ರೆಗ್ಯುಲರಾಗಿ ಸ್ಟವ್ ಮೇಲೆ ಪ್ಯಾನ್ನ ಪ್ರೀ ಹೀಟ್ ಮಾಡಿಕೊಂಡು ಅದರೊಳಗಡೆ ಒಂದು ವಯರ್ ರ್ಯಾಕ್ನ ಇಟ್ಟು ಪ್ಯಾನಲ್ಲಿ ಕುಕ್ಕೀಸ್ನ ಜೋಡಿಸಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ 20 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಈಗ ಬಟರ್ ಮತ್ತು ಶುಗರ್ ಮಿಕ್ಸ್ಚರ್ಗೆ ಫ್ಯೂ ಡ್ರಾಪ್ಸ್ ಆಫ್ ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗೆ ಕಂಬೈನ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಇದನ್ನು ನಾದಬಾರ್ದು. ಸುಮ್ಮನೆ ಲೈಟಾಗೆ 5 ಬೆರಳಲ್ಲೇ ಮಿಕ್ಸ್ ಮಾಡ್ತಾ ಉಂಡೆ ಹಾಗೆ ಫಾರ್ಮ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಡ್ರೈ ಇದೆ ಅಂತ ಅನಿಸಿದ್ರೆ 1 ರಿಂದ 2 ಟೇಬಲ್ ಚಮಚದಷ್ಟು ಹಾಲನ್ನು ಹಾಕ್ಕೊಳ್ಳಿ. ಇಲ್ಲ ನಿಮಗೆ ಸಾಫ್ಟಾಗೇ ಕಂಬೈನ್ ಆಗ್ತಾ ಇದೆ ಅಂದರೆ ಹಾಲು ಹಾಕೋ ಅವಶ್ಯಕತೆ ಇಲ್ಲ. ನನಗೆ ಇಲ್ಲಿ ಮಿಕ್ಸ್ಚರ್ ಸ್ವಲ್ಪ ಡ್ರೈ ಇದೆ, ಹಾಗಾಗಿ ನಾನು 1 ಟೇಬಲ್ ಸ್ಪೂನಷ್ಟು ಹಾಲನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಲನ್ನು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ದಷ್ಟು ಮಾತ್ರನೇ ಸೇರಿಸ್ಕೊಳ್ಳಿ. ನಿಮಗೆ ನೀಟಾಗೆ ಬಾಲ್ಸ್ ಮಾಡೋಕ್ಕೆ ಬರಬೇಕು. ಈ ರೀತಿ ಅಷ್ಟಾದರೆ ಸಾಕಾಗತ್ತೆ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗೆ ಕುಕ್ಕೀಸ್ನ ರೆಡಿ ಮಾಡಿಕೊಂಡು ಬೇಕಿಂಗ್ ಟ್ರೇನಲ್ಲಿ ನಾನು ಒಂದು ಬೇಕಿಂಗ್ ಶೀಟ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬಟರಲ್ಲಿ ಗ್ರೀಸ್ ಮಾಡಿದ್ದೀನಿ. ಅದರ ಮೇಲೆ ಕುಕ್ಕೀಸ್ನ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ಅರೇಂಜ್ ಮಾಡ್ಕೊಳ್ಳೋಣ. ಇದು ಬೇಕಾದಮೇಲೆ ಸ್ವಲ್ಪ ಫ್ಲಫಿ ಆಗುತ್ತೆ, ಹಾಗಾಗಿ ಸ್ವಲ್ಪ ಜಾಗ ಬಿಟ್ಟು ಜೋಡಿಸ್ಕೊಳ್ಳಿ. ಈಗ ಇದಕ್ಕೆ ಚೋಕೋ ಚಿಪ್ಪಲ್ಲಿ ಮೇಲ್ಗಡೆ ಅರೇಂಜ್ ಮಾಡ್ಕೊಳ್ಳೋಣ. ಅವನ್ನ ಪ್ರೀ ಹೀಟ್ಗೆ ಹಾಕಿದೆ. 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ರೀ ಹೀಟೆಡ್ ಅವನಲ್ಲಿ ಸುಮಾರು ಒಂದು 20 ನಿಮಿಷದಿಂದ 25 ನಿಮಿಷ ಕುಕ್ಕೀಸ್ ಬೇಕಾದರೆ ನಿಮಗೆ ಡೆಲಿಷಿಯಸ್ ಆಗಿ ಎಗ್ಲೆಸ್ ಚಾಕ್ಲೇಟ್ ಚಾಕೋ ಚಿಪ್ ಕುಕ್ಕೀಸ್ ರೆಡಿ ಆಯಿತು. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಹ ಮನೆಯಲ್ಲಿ ಈ ಕುಕ್ಕೀಸನ್ನು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖುಷಿಯಾಗ್ತೀನಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.